ನಮಸ್ಕಾರ, ನಾನು ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ. ಈಗ ಏನು ನೋಡ್ತಾ ಇದ್ರಲ್ಲ, ಈ ಮಡ್ ರೋಡ್ಗೆ ಅಟ್ಯಾಚ್ ಆಗಿರೋಂಥ 3 ಎಕರೆ ಲ್ಯಾಂಡ್ನ ತೋರಿಸ್ಕೊಡ್ತೀನಿ ಬನ್ನಿ. ತುಂಬಾ ಚೆನ್ನಾಗಿದೆ. ಅದಕ್ಕಿಂತ ಮೊದಲು ಒಂದು ವಿಚಾರನ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ, ತುಂಬ ಖುಷಿಯಿಂದ ಹೇಳೋಕ್ಕೆ ಇಷ್ಟಪಡ್ತೇನೆ. ಈ ತಿಂಗಳು ಅಂದರೆ ಆಗಸ್ಟ್ ತಿಂಗಳಲ್ಲಿ ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿನ ಮೇಲೆ ನಂಬಿಕೆ ಇಟ್ಟು ಜಮೀನು ಪರ್ಚೇಸ್ ಮಾಡಿರೋಂಥ ಭಾಸ್ಕರ್ ಸರ್ ಫ್ಯಾಮಿಲಿಗೆ, ಜಿತಿನ್ ಸರ್ ಫ್ಯಾಮಿಲಿಗೆ, ನಾಗರಾಜ್ ಸರ್ ಫ್ಯಾಮಿಲಿಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. 3 ಫ್ಯಾಮಿಲಿ ಕೂಡ, ಜಿತಿನ್ ಸರ್ ಆಗಲಿ, ನಾಗರಾಜ್ ಸರ್ ಆಗಲಿ, ಭಾಸ್ಕರ್ ಸರ್ ಆಗಲಿ, ನಮ್ಮ ಜೊತೆ ತುಂಬ ವಿಶ್ವಾಸದಿದ್ದು ಜಮೀನು ಪರ್ಚೇಸ್ ಮಾಡಿದ್ದೀರಾ. ಮತ್ತು ನಮ್ಮ ಬೆನ್ನು ತಟ್ಟಿ ಪರವಾಗಿಲ್ಲ, ಆನೆಸ್ಟಾಗಿ ಮಾಡ್ತೀರಾ, ಕೇಳಿದ ಡಾಕ್ಯುಮೆಂಟ್ಸ್ ಎಲ್ಲ ಕೊಡ್ತೀರಾ. ಹೀಗೆ ಮುಂದುವರಿರಿ, ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ. ನಾವು ಕೂಡ ಬೇರೆಯವ್ರಿಗೆ ರೆಫರ್ ಮಾಡ್ತೀವಿ ಅಂತ ಹಾರೈಸಿದ್ದೀರಾ. ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ ಯಾರೇ ಪರ್ಚೇಸ್ ಮಾಡಿದ್ರು ಕೂಡ ಲೋಕಲ್ ಹೆಲ್ಪ್ ಆಗಲಿ, ಪ್ರತಿಯೊಂದಕ್ಕಾಗಲಿ ನಾವು ನಿಮ್ಮ ಜೊತೆ ಇರ್ತೇವೆ. ನಾನು ಯಾಕೆ ಈ ರೀತಿ ವಿಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ, ನೀವೆಲ್ಲ ನಮಗೆ ಅಣ್ಣ ಹಾಕೋರು, ನಿಮ್ಮಿಂದನೇ ನಮ್ಮ ಲೈಫು. ನಾವು ನೆನೆಸ್ಕೊಂಡು ನಿಮಗೆ ಧನ್ಯವಾದ ಹೇಳೋದು, ನಮ್ಮ ಒಂದು ಕೃತಜ್ಞತೆ ಸಲ್ಲಿಸೋದು ನಮ್ಮ ಧರ್ಮ. ಅದನ್ನು ಮನಸ್ಪೂರ್ವಕವಾಗಿ ಸಲ್ಲಿಸೋಕ್ಕೋಸ್ಕರ ಜಮೀನನ್ನು ತೋರಿಸ್ತಾ ಇದ್ದಲ್ಲ, ಅದ್ರ ಜೊತೆಲಿ ಇದನ್ನು ಕೂಡ ವಿಡಿಯೋ ಮಾಡ್ತಾಯಿದ್ದೀನಿ. ನಮ್ಮ ಕಡೆಯಿಂದ ಪರ್ಚೇಸ್ ಮಾಡಿರೋಂಥ ಎಲ್ಲ ಬಯರ್ಸ್ಗೂ ಧನ್ಯವಾದಗಳು. ಭಗವಂತ ನಿಮಗೆ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ಆಶಿಸ್ತೇನೆ. ನೋಡಿ, ಈಗೇನು ತೋರಿಸ್ತದಲ್ಲ ಈ ಜಮೀನು 3 ಎಕರೆ ಜಮೀನು, ಅಂದರೆ ಒಂದು 3 ಗುಂಟೆ ಕಡಿಮೆ ಇದೆ. ಸದ್ಯಕ್ಕೆ ಕೃಷಿ ಮಾಡ್ತಾಯಿಲ್ಲ, ಸೇಲ್ ಪರ್ಪಸ್ ಇರೋದ್ರಿಂದ ಅವರು ಹಂಗೆ ಖಾಲಿ ಬಿಟ್ಟಿದ್ದಾರೆ. ಇದು ಬ್ಲ್ಯಾಕ್ ಮತ್ತು ರೆಡ್ ಮಿಕ್ಸ್ ಮಣ್ಣು. ಇನ್ನು ಸ್ವಲ್ಪ ದೂರದಲ್ಲೇ ತುಂಬಾ ಪ್ಯೂರ್ ರೆಡ್ ಸಾಯಿಲ್ ಇದೆ. ಜಸ್ಟ್ ಒಂದು 2 ಜಮೀನು ಬಿಟ್ಟರೆ ಇದೇ ಜಮೀನಿಗೆ ಸ್ವಲ್ಪ ಮಣ್ಣು ಸ್ವಲ್ಪ ಕಲರ್ ಚೇಂಜ್ ಇದೆ. ಖಾಲಿ ಲ್ಯಾಂಡ್ ಇದೆ, ಸದ್ಯಕ್ಕೆ ಏನೂ ಮಾಡಿಲ್ಲ. ಸುತ್ತಮುತ್ತ ತೋಟಗಳಿದೆ, ಒಳ್ಳೆ ವಾಟರ್ ಬೆಲ್ಟ್ ಏರಿಯಾ ಅದು. ಯಾಕಂದರೆ ಎಲ್ಲ ಕಡೆಯೂ ತೋಟ ಇದೆ, ನೀವು ಇಲ್ಲಿ ಬಂದರೆ ಗೊತ್ತಾಗುತ್ತೆ. ವಾತಾವರಣ ಅಷ್ಟು ಚೆನ್ನಾಗಿದೆ. ಪವರ್ ಲೈನೆಲ್ಲ ಜಮೀನು ಹತ್ರನೇ ಇದೆ. ಜನರಲ್ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಗೆ ಏನು ಬೇಕು ಓದಿಸ್ಕೊಡೋಣ ನಾವು ನಮ್ಮ ಕಡೆಯಿಂದ. ಪಾರ್ಟಿ ಹೇಳ್ತಿರೋದು ರೇಟು ಪರ್ ಎಕರ್ ಬಂದು 20 ಲಕ್ಷ ಹೇಳ್ತಿದ್ದಾರೆ. ನನ್ನ ಪ್ರಕಾರ ಒಂದು 18 ಲಕ್ಷಕ್ಕೆ ಆಗ್ಬೋದು ಅಂತ ನನ್ನ ಐಡಿಯಾ. 18 ಲಕ್ಷಕ್ಕೆ ಪ್ರಯತ್ನ ಮಾಡ್ಕೊಡೋದಕ್ಕೆ. ಇದು ನಂಜನಗೂಡು ತಾಲೂಕು ರಿಜಿಸ್ಟ್ರೇಷನ್ ಆಗಿದೆ. ನೋಡಿ, ಸುತ್ತಮುತ್ತ ತೋಟ ತೋರಿಸ್ತದಲ್ಲ, ಎಲ್ಲ ಸುತ್ತಮುತ್ತ ತೋಟನೇ ಇರೋದು. ಒಳ್ಳೆ ವಾತಾವರಣದಲ್ಲಿದೆ ಜಮೀನು, ತುಂಬಾ ಚೆನ್ನಾಗಿದೆ. ಜಸ್ಟ್ ಒಂದು 500 ಮೀಟರ್ಸ್ ಆಗ್ಬೋದು ಅಷ್ಟೇ ಟಾರ್ ರೋಡಿಂದ. ವಿಲೇಜಿಂದ ಏನು ಒಂದು ನನ್ನ ಪ್ರಕಾರ ಆ ಕಡೆ ಈ ಕಡೆ ವಿಲೇಜ್ ಹೋಯ್ತು 1 ಕಿಲೋಮೀಟ್ರ್ ಆಗುತ್ತೆ ವಿಲೇಜು. ಇದು ನಂಜನಗೂಡಿಂದ ಅಪ್ರಾಕ್ಸಿಮೇಟ್ಲಿ ಒಂದು 22-23 ಕಿಲೋಮೀಟ್ರ್ ಆಗುತ್ತೆ. ಮೈಸೂರು ರಿಂಗ್ ರೋಡಿಂದ ಒಂದು 40 ಕಿಲೋಮೀಟ್ರ್ ಆಗುತ್ತೆ ಲ್ಯಾಂಡ್ಗೆ. ಇದು ಜಸ್ಟ್ ಒಂದು ರೈಲ್ವೆ ಸ್ಟೇಷನಿಂದ ನನ್ನ ಪ್ರಕಾರ ಒಂದು 6-7 ಕಿಲೋಮೀಟ್ರ್ ಆಗುತ್ತೆ ರೈಲ್ವೆ ಸ್ಟೇಷನ್ಗೆ. ಬೆಂಗಳೂರಿಂದ ಡೈರೆಕ್ಟ್ ಟ್ರೈನು ಇಲ್ಲಿಗಿದೆ. ಇದು ನಂಜನಗೂಡಿಂದ ಆಚೆ ಬರೋವಂಥದ್ದು, ನಂಜನಗೂಡು ರಿಜಿಸ್ಟ್ರೇಷನ್ ಲ್ಯಾಂಡು. ನೋಡಿ, ಲೈಕ್ ಆಗ್ತು ಅಂತಂದರೆ ಬನ್ನಿ, ದಯವಿಟ್ಟು ತೋರಿಸ್ಕೊಡೋಣ ನೇರವಾಗಿ. ರೇಟ್ ಬಂದು 20 ಲಕ್ಷ ಹೇಳ್ತಿರೋದವರು. 18 ಲಕ್ಷ ಫೈನಲ್ ಆಗ್ಬೋದು ಅಂತ ನಮ್ಮ ಐಡಿಯಾ. ನೇರವಾಗಿ ಓನರ್ ಹತ್ರ ಮಾತಾಡ್ಸೋಣ. ಅದಕ್ಕಿಂತ ಕಮ್ಮಿ ಆಗೋ ಡೌಟು. 10 ಲಕ್ಷ ಕೊಡ್ತಾರೆ, 12 ಲಕ್ಷ ಕೊಡ್ತಾರೆ ಅಂತ ದಯವಿಟ್ಟು ಕೇಳೋಕ್ಕೋಬೇಡಿ. ನಿಮ್ಮ ರೇಟು, ನಿಮ್ಮ ಬಡ್ಜೆಟ್ಟು ಮತ್ತು ನಿಮ್ಮ ಡಿಸ್ಟೆನ್ಸ್ ಎಲ್ಲ ಓಕೆ ಆಗಿತ್ತಂದರೆ ಖಂಡಿತ ಬನ್ನಿ, ತೋರಿಸ್ಕೊಡೋಣ. ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ ನಿಮಗೆ ತಕ್ಕಂಥ ಲ್ಯಾಂಡ್ನ ತೋರಿಸ್ಕೊಡ್ತೀನಿ. ನಿಮ್ಮ ರೆಕ್ವೈರ್ಮೆಂಟ್ನ ವಾಟ್ಸಪ್ ಮಾಡಿ. ಯಾರು ನಮ್ಮನ್ನು ನಂಬಿ ಜವಾಬ್ದಾರಿಯುತ ಬರ್ತಾರೋ ಖಂಡಿತ ಒಂದು ಒಳ್ಳೆ ಲ್ಯಾಂಡ್ ಮಾಡಿಕೊಡ್ತೇವೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.